ಲೋಕಸಭಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗ್ತಾ ಇದೆ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರತಿ ಸಲ್ಲಿಕೆಯಾಗಿದೆ. ಲೋಕಸಭಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರತಿ ಸಲ್ಲಿಕೆಯಾಗಿದೆ. ಮುಖ್ಯ ಕಾರ್ಯದರ್ಶಿಗೆ ಅವಿಶ್ವಾಸ ನಿರ್ಣಯದ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವಿಪಕ್ಷಗಳಿಗೆ ಮಾತನಾಡೋಕೆ ಅವಕಾಶ ಕೊಡೋದಕ್ಕೆ ಪಟ್ಟು ಹಿಡಿದಿದ್ದಾರೆ. 94C ಅಂಡ್ ಕಾರ್ಯವಿಧಾನಗಳಡಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದಕ್ಕೆ ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಮತ್ತು ಎಸ್ಪಿಯ ಸಂಸದರಿಂದ ಸಹಿ ಹಾಕಲಾಗಿದೆ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ಈಗ ಲೋಕಸಭೆಯಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. 118 ಸಂಸದರಿಂದ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಹಾಕಲಾಗಿದೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಲ್ಲ, 118 ಸಂಸದರು ಅಂದ್ರೆ ವಿಪಕ್ಷ ನಾಯಕರು ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ, ಎಸ್ಪಿಯ ಸಂಸದರಿಂದ 118 ಸಹಿಯನ್ನ ಹಾಕಿಸಿಕೊಂಡಿದ್ದಾರೆ. ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಗೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿರೋದು. ಕಾರಣ ಇಷ್ಟೇ, ವಿಪಕ್ಷಗಳಿಗೆ ಲೋಕಸಭೆಯಲ್ಲಿ ಮಾತನಾಡೋಕೆ ಅವಕಾಶ ಕೊಡಬೇಕು ಅನ್ನುವಂಥ ಪಟ್ಟು. ಹೀಗಾಗಿ ಮುಖ್ಯ ಕಾರ್ಯದರ್ಶಿಗೆ ಅವಿಶ್ವಾಸ ನಿರ್ಣಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ, ಒಂದು ಪ್ರತಿಯನ್ನ. 94C ಅಂಡ್ ಕಾರ್ಯವಿಧಾನಗಳ ಅಡಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೆ. ಅವಿಶ್ವಾಸ ನಿರ್ಣಯ ಮಂಡನೆ ಆದ ಬಳಿಕ ಎಷ್ಟು ಸಹಿಗಳು ಸಂಗ್ರಹ ಆಗುತ್ತೆ ಅನ್ನೋದರ ಮೇಲೂ ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ. ಲೋಕಸಭಾ ಸದಸ್ಯರ ಸಂಖ್ಯೆ ಜೊತೆಗೆ ಸಹಿ ಹಾಕಿರುವಂಥ ಸಂಖ್ಯೆ, ಎರಡನ್ನೂ ಕಂಪ್ಯಾರಿಸನ್ ಮಾಡಿದಾಗ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅನ್ನೋದ್ರ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೆ. ಅಂದರೆ ವಿಪಕ್ಷದಲ್ಲಿ ಎಲ್ಲ ಪಕ್ಷಗಳ ಸಂಸದರು ಕೂಡ ಸಹಿ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ. Here is a tweet from Mr. Narawane. ये देख लीजिए please. Can you read, sir, please? Manoj Narawane ji. It's a tweet that says, "Hello friends, my book is available now. Just follow the link. Happy reading. Jai Hind." This is a tweet that Mr. Narawane has made. You can look into the tweet. So the point I'm making is, either Mr. Narawane is lying, and I believe the army chief. Okay, I don't think he will lie, or Penguin is lying. Somebody needs to. Both cannot be telling the truth. Okay. So do you think this is a conspiracy from the? No. Please listen to what I said. Yeah. Penguin is saying something. They're saying the book is not being published. Right? The book is available on Amazon. General Narawane has tweeted, as I just read to you, that please buy my book. And I think he tweeted that in 2013, if I'm not mistaken. 2023. So Narawane ji, who's the army chief, who I believe over Penguin. Do you believe Penguin over Narawane ji? Right? So I believe Mr. Narawane. He's the army chief. He has made certain statements in the book. That is incorrect. ಇದೀಗ 118 ಸಂಸದರಿಂದ ಅವಿಶ್ವಾಸ ನಿರ್ಣಯಕ್ಕೆ ಸಹಿಯನ್ನ ಹಾಕಲಾಗಿರೋದು. ಅವಿಶ್ವಾಸ ನಿರ್ಣಯ ಅಂತಂದ್ರೆ ಆಡಳಿತಾರೂಢ ಸರ್ಕಾರ ಲೋಕಸಭೆಯಲ್ಲಿ ಬಹುಮತವನ್ನ ಕಳ್ಕೊಂಡಿದೆ ಅಂತ ಹೇಳಿ ಪ್ರತಿಪಕ್ಷಗಳು ಮಂಡಿಸುವಂತ ಒಂದು ಪ್ರಸ್ತಾಪ, ಅಂದ್ರೆ ಒಂದು ಪ್ರತಿಯನ್ನ ಈಗ ಆಲ್ರೆಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಅದರ ಪ್ರಕಾರ ಅದು ಅಂಗೀಕಾರ ಆದರೆ ಮಂತ್ರಿ ಪರಿಷತ್ತಿನ ಮೇಲಿನ ವಿಶ್ವಾಸದ ಪರೀಕ್ಷೆ ಆಗಿದ್ದು, ನಿರ್ಣಯ ಅಂಗೀಕಾರ ಆದರೆ ಪ್ರಧಾನಿ ನೇತೃತ್ವದ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ. ಇದನ್ನು ಮಂಡಿಸೋದಕ್ಕೆ ಕನಿಷ್ಠ 50 ಸದಸ್ಯರ ಬೆಂಬಲ ಅಗತ್ಯ. ಬಟ್ ಈಗ 50ಕ್ಕಿಂತ ಜಾಸ್ತಿ ಜನ ಅಲ್ಲಿ ಸೈನ್ ಮಾಡಿದ್ದಾರೆ. ಹೀಗಾಗಿ ಕನಿಷ್ಠ 50 ಸದಸ್ಯರು ಅದನ್ನು ಬೆಂಬಲಿಸಿದ್ರೆ ನಂತರ ಸ್ಪೀಕರ್ ಚರ್ಚೆಗೆ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ. ಆ ಡೇಟ್ ನಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆಯಾಗುತ್ತೆ. ಸರ್ಕಾರ ಆಡಳಿತ ನಡೆಸೋದಕ್ಕೆ ನೈತಿಕವಾಗಿ ಸಮರ್ಥವಾಗಿದೆಯೇ ಅನ್ನೋದನ್ನು ಪರೀಕ್ಷೆ ಮಾಡೋದು ಇದರ ಒಂದು ವಿಚಾರ. ಹಾಗಾಗಿ ನಿರ್ಣಯ ಏನಾದರೂ ಅಂಗೀಕಾರ ಆದರೆ ಸರ್ಕಾರ ಬಹುಮತ ಸಾಬೀತುಪಡಿಸೋದಕ್ಕೆ ವಿಫಲ ಆಗಿದೆ ಅಂತೇಳಿ ಪರಿಗಣಿಸಿ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ. ಹಾಗಾಗಿ ಸದ್ಯಕ್ಕೆ ಅಲ್ಲಿ ಒಂದು ಪ್ರತಿ ಸಲ್ಲಿಸಿದ್ದಾರೆ. 118 ಸಂಸದರು ಸಹಿ ಹಾಕಿ ಈಗ ಸ್ಪೀಕರ್ ಯಾವ ದಿನಾಂಕವನ್ನು ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು.